ಇನ್ನು ಈ ಟೆರರಿಸಮ್ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಕೇಂದ್ರ ಸರ್ಕಾರ ತುಂಬಾ ಝೀರೋ ಟಾಲರೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಈ ಬಾರಿಯ ಕಿರಿದಿರುವಂತಹ ಕೇಂದ್ರ ಸರ್ಕಾರ ಈ ಟೆರರಿಸಮ್ ಸಂಬಂಧಪಟ್ಟಂತೆ ತುಂಬ ಕಠಿಣ ನಿರ್ಧಾರಗಳನ್ನು ಈಗಾಗಲೇ ಅನೇಕ ಬಾರಿ ತಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ BNS ಅಲ್ಲಿ ಒಂದು ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ದೇಶದ ಏಕತೆ, ಸಮಗ್ರತೆ, ಭದ್ರತೆಗೆ ಧಕ್ಕೆ ತರೋದಿರ್ಬೋದು, ದೇಶದ ಆರ್ಥಿಕತೆಯ ಭದ್ರತೆಗೆ ಧಕ್ಕೆ ತರುವಂತಹ ಕೆಲಸ ಇರ್ಬೋದು, ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಝೀರೋ ಟಾಲರೆನ್ಸ್ ಅಂದರೆ 0% ಕೂಡ ಅದಕ್ಕೆ ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಈ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದೆ. ಇದ್ರ ಮೂಲಕ ಒಂದು ವೇಳೆ ಯಾರಾದರೂ ಒಬ್ಬ ವ್ಯಕ್ತಿ ಟೆರರಿಸ್ಟ್ಗಳಲ್ಲಿ ಅಂದರೆ ಟೆರರಿಸಮಲ್ಲಿ ಭಾಗಿಯಾಗಿದ್ದರೆ ಡೈರೆಕ್ಟಾಗಿ ಈ ಬಾರಿ ಆತನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ಇದು ಡೈರೆಕ್ಟ್. ಜೊತೆಗೆ ಇನ್ನೊಂದು ವಿಶೇಷತೆ ಅಂತಂದರೆ ಇದೆಲ್ಲದಕ್ಕೂ ಸಮನಾದಂತಹ ಶಿಕ್ಷೆಯನ್ನು ಕೊಡೋದಕ್ಕೆ ಅವಕಾಶ ಇರುವಂಥದ್ದು. ಅಂದರೆ ಕ್ಲಿಯರ್ ಆಗಿದೆ, ಈ ಬಾರಿಯಲ್ಲಿ ತಂದಿರುವಂತಹ ಹೊಸ ನಿಯಮದಲ್ಲಿ ಈ ಟೆರರಿಸಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BNS ಅಲ್ಲೇ ನೇರವಾದಂತಹ ಒಂದು ಸೆಕ್ಷನನ್ನು ಆ್ಯಡ್ ಮಾಡಿದ್ದಾರೆ. ಈ ಸೆಕ್ಷನ್ ಪ್ರಕಾರ ಟೆರರಿಸಮ್ ವಿಚಾರದಲ್ಲಿ ಈ ಹಿಂದೆ ನೋಡಿದಂಥ ವೇಳೆಯಲ್ಲಿ ಟೆರರಿಸಮ್ಗೆ ಸಪ್ರೇಟ್ ಆದಂಥ ಆ್ಯಕ್ಟ್ ಆಗ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ UAPAಯಲ್ಲೇ ಕೂಡ ಅವ್ರನ್ನ ಸೇರಿಸುವಂಥ ಕೆಲಸ ಆಗ್ತಾಯಿತ್ತು. ಆದರೆ ಈ ಬಾರಿ IPC ಬದಲಾಗಿ BNS ಅಲ್ಲಿ ಕೂಡ ಇನ್ನು ಪ್ರತ್ಯೇಕವಾದ ಸೆಕ್ಷನ್ಗಳಿದೆ. ಟೆರರಿಸಮ್ ಅಂತ ಬಂದಂಥ ಸಂದರ್ಭದಲ್ಲಿ ಕೇವಲ ಉಗ್ರಗಾಮಿಗಳು ಮತ್ತು ದೇಶಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ವಿಚಾರದಲ್ಲ, ದೇಶದ ಒಳಗಡೆ ಇರುವಂತಹ ಕೆಲವೊಂದಷ್ಟು ಟೆರರ್ ಆ್ಯಕ್ಟಿವಿಟಿಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಹ ವ್ಯಕ್ತಿಗಳ ವಿರುದ್ಧ ಈ ಒಂದು ಸೆಕ್ಷನನ್ನು ಅಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅವ್ರಿಗೂ ಕೂಡ ಇದರಲ್ಲಿ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇದೆ. ಮತ್ತು ಟೆರರಿಸಮ್ ಅನ್ನೋದು ಪ್ರೂವ್ ಆದರೆ ಅವರಿಗೆ ಡೈರೆಕ್ಟಾಗಿ ಗಲ್ಲು ಶಿಕ್ಷೆ ಕೊಡೋದಕ್ಕೆ ಈ ಒಂದು ಕಾನೂನಿನಲ್ಲಿ ಅವಕಾಶವನ್ನು ನೀಡಲಾಗಿದೆ.